ಚಿಂತಾಮಣಿ ನಗರಸಭೆಯ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 20ರ ರೈಲ್ವೆ ಸ್ಟೇಷನ್ ರೋಡ್ ಪಾಂಡು ಸರ್ಕಲ್ ಗದ್ವಾಲ್ ಪೇಟೆಯ ರೇಷ್ಮೆ ನೂಲು ತೆಗೆಯುವ ಫ್ಯಾಕ್ಟರಿಯಿಂದ ಅಲ್ಲಿನ ಗೃಹ ನಿವಾಸಿಗಳಿಗೆ ಕಷ್ಟಕರ ಶಬ್ದ ಮತ್ತು ಮಾಲಿನ್ಯ ಹಾಗೂ ತುಂಬಾ ಕಂಪು ವಾಸನೆಯಿಂದ ಬಳಲುತ್ತಿದ್ದು ಅಲ್ಲಿನ ನಿವಾಸಿಗಳಿಗೆ ತುಂಬಾ ತೊಂದರೆಯಾಗ್ತಾ ಇದೆ. ಇದರ ಬಗ್ಗೆ ಅಲ್ಲಿನ ಫ್ಯಾಕ್ಟರಿ ಮಾಲೀಕರಿಗೆ ಗಮನಕ್ಕೆ ತಂದರೂ ಕೂಡ ತುಂಬಾ ಸಾರಿ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ನಿವಾಸಿಗಳು ಸಾದಿಕ್ ಅಲಿ, ಉಲ್ಲಾ, ಮುನೀಸ್ ಎಸ್ ಶಿಬೀರ್ ಸೇರಿದಂತೆ ಮತ್ತಿತರರು ಆರೋಪಿಸಿದ್ದಾರೆ. ಸ್ಥಳೀಯರು ನಗರಸಭೆ ಪೌರಾಯುಕ್ತರಿಗೆ ದೂರು ನೀಡಿ ಇನ್ನು ಕಷ್ಟಕರವಾದಂತಹ ಶಬ್ದ ಕೂಡ ಮುಕ್ತಗೊಳಿಸಲು ಮನವಿಯನ್ನ ಮಾಡಲಾಗಿದೆ. ರೇಷ್ಮೆ ನೂಲು ತೆಗೆಯುವ ಫ್ಯಾಕ್ಟರಿ ಮಾಲೀಕನಿಗೆ ಹಲವು ಬಾರಿ ತಿಳಿಸಿದ್ದಾರೆ. ಆದರೆ ಉಡಾಫೆ ಉತ್ತರವನ್ನ ನೀಡುವುದು ಅಲ್ಲದೆ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡಿಕೊಳ್ಳಿ ಅಂತ ಹೇಳಿ ಬೇಜವಾಬ್ದಾರಿ ರೀತಿಯಲ್ಲಿ ಉತ್ತರವನ್ನ ಕೊಡ್ತಿದ್ದಾರೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಫ್ಯಾಕ್ಟರಿಯನ್ನ ಅಲ್ಲಿಂದ ವರ್ಗಾವಣೆ ಮಾಡಬೇಕು, ಇಲ್ಲವಾದರೆ ಅವರ ಪರವಾಗಿಯೇ ನಾವು ರದ್ದು ಮಾಡಿಸಿ ಇನ್ನು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು, ಇಲ್ಲವಾದರೆ ಕರ್ನಾಟಕ ರಾಷ್ಟ್ರೀಯ ಸಮಿತಿ ಪಕ್ಷದಿಂದ ಪದಾಧಿಕಾರಿಗಳನ್ನ ಸಾಥ್ ತೆಗೆದುಕೊಂಡು ನಗರಸಭೆಯ ಮುಂದೆ ಉಗ್ರವಾದ ಹೋರಾಟವನ್ನ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ಸ್ಟ್ರೀಟಲ್ಲಿ. ಆದರೂ ಅವ್ರಿಗೆ ಹೇಳಿದ್ದೀವಿ ನಾವು, ಕೋಆಪ್ರೇಟ್ ಮಾಡ್ತಿಲ್ಲ ಯಾರು. ಲೈಸೆನ್ಸ್ ಇದೆ ಇಲ್ಲ ಅಂತ ಅದು ಗೊತ್ತಿಲ್ಲ ನಮಗೆ. ಸೊ ಅಫೀಷಿಯಲ್ಸ್ ಬಂದು ಅಥಾರಿಟಿ ಅವರು ಬಂದು ಸ್ವಲ್ಪ ಚೆಕ್ ಮಾಡಬೇಕು, ಅವರು ಇದು ಏನಿದೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಇದು ಏನಾದರೂ ಇದ್ದರೆ ಇದು ಕ್ಲೋಸ್ ಮಾಡೋದು, ಇಲ್ಲಾಂದರೆ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೊಂದು ಮಾಡಬೇಕು ಅಷ್ಟೇ. ಫುಡ್ ಪೊಲ್ಯೂಷನ್ ಇದೆ, ಮನೆಯಲ್ಲಿ ಮಕ್ಕಳಿದ್ದಾರೆ ಓದೋರು, ನಾನು ಕೆಲಸ ಮಾಡ್ತೀವಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಅದು ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಸೀನಿಯರ್ ಸಿಟಿಸನ್ಸ್ ಪಾಪ ಅವರು ಮನೆಯಲ್ಲಿ ಇಲ್ಲಿ ಮುಂದೆ ಸಿಕ್ನೆಸ್ ಅವ್ರಿಗೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ನಾಯ್ಸ್ ಪೊಲ್ಯೂಷನಿಂದ ನಮಗೆ ಗೊತ್ತಲ್ಲ, ನಾಯ್ಸ್ ಪೊಲ್ಯೂಷನಿಂದ ಜಾಸ್ತಿ ಪ್ರಾಬ್ಲಮ್ ಆಗೋದು. ಅದೇ ಸ್ವಲ್ಪ ನೋಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು ಅಥಾರಿಟಿ ಅವರು ಬಂದು ಸ್ವಲ್ಪ ಏನೋ ಒಂದು ಕ್ಲೋಸ್ ಮಾಡೋದು ಇಲ್ಲ ಅಂತ. ನಾವು ವಾರ್ಡ್ ನಂಬರ್ 20 ಗದ್ವಾಲ್ಪೇಟೆಯಲ್ಲಿ ವಾಸ ಮಾಡ್ತಾಯಿದ್ದೀವಿ. ಇದರಲ್ಲಿ ಇವರು ಫ್ಯಾಕ್ಟ್ರಿ ಓಪನ್ ಮಾಡಿದ್ದಾರೆ, ಇದು ರೇಷನ್ದು. ಆದರೆ ನಮಗೆ ನಾಯ್ಸ್ ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಮನೆಯಲ್ಲಿ ಸೀನಿಯರ್ ಸಿಟಿಸನ್ಸ್ ಇದ್ದಾರೆ ಈ ಸ್ಟ್ರೀಟಲ್ಲಿ. ಆದರೂ ಅವ್ರಿಗೆ ಹೇಳಿದ್ದೀವಿ ನಾವು, ಕೋಆಪ್ರೇಟ್ ಮಾಡ್ತಿಲ್ಲ ಯಾರು. ಲೈಸೆನ್ಸ್ ಇದೆ ಇಲ್ಲ ಅಂತ ಅದು ಗೊತ್ತಿಲ್ಲ ನಮಗೆ. ಸೊ ಅಫೀಷಿಯಲ್ಸ್ ಬಂದು ಅಥಾರಿಟಿ ಅವರು ಬಂದು ಸ್ವಲ್ಪ ಚೆಕ್ ಮಾಡಬೇಕು, ಅವರು ಇದು ಏನಿದೆ ಸ್ವಲ್ಪ ಇನ್ವೆಸ್ಟಿಗೇಷನ್ ಮಾಡಿ ನಮಗೆ ಇದು ಏನಾದರೂ ಇದ್ದರೆ ಇದು ಕ್ಲೋಸ್ ಮಾಡೋದು, ಇಲ್ಲಾಂದರೆ ಬೇರೆ ಕಡೆ ಶಿಫ್ಟ್ ಮಾಡೋದು ಏನೊಂದು ಮಾಡಬೇಕು ಅಷ್ಟೇ. ಫುಡ್ ಪೊಲ್ಯೂಷನ್ ಇದೆ, ಮನೆಯಲ್ಲಿ ಮಕ್ಕಳಿದ್ದಾರೆ ಓದೋರು, ನಾನು ಕೆಲಸ ಮಾಡ್ತೀವಿ, ವರ್ಕ್ ಫ್ರಮ್ ಹೋಮ್ ಮಾಡ್ತೀವಿ, ಅದು ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ ನಮಗೆ. ಸೀನಿಯರ್ ಸಿಟಿಸನ್ಸ್ ಪಾಪ ಅವರು ಮನೆಯಲ್ಲಿ ಇಲ್ಲಿ ಮುಂದೆ ಸಿಕ್ನೆಸ್ ಅವ್ರಿಗೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ನಾಯ್ಸ್ ಪೊಲ್ಯೂಷನಿಂದ ನಮಗೆ ಗೊತ್ತಲ್ಲ, ನಾಯ್ಸ್ ಪೊಲ್ಯೂಷನಿಂದ ಜಾಸ್ತಿ ಪ್ರಾಬ್ಲಮ್ ಆಗೋದು. ಅದೇ ಸ್ವಲ್ಪ ನೋಡಬೇಕು, ಇನ್ವೆಸ್ಟಿಗೇಷನ್ ಮಾಡಬೇಕು ಅಥಾರಿಟಿ ಅವರು ಬಂದು ಸ್ವಲ್ಪ ಏನೋ ಒಂದು ಕ್ಲೋಸ್ ಮಾಡೋದು, ಇಲ್ಲಾಂದರೆ ಬೇರೆ ಕಡೆ ಶಿಫ್ಟ್ ಮಾಡೋದು ಅವ್ರಿಗೆ ಹೇಳಿ, ಓನರ್ಗೆ ಹೇಳಿ. ಓನರ್ ಅವರು ಕೋಆಪ್ರೇಟ್ ಮಾಡಲ್ಲ, ನೀವು ಬಂದು ಕೋಆಪ್ರೇಟ್ ಮಾಡಬೇಕು ಅಷ್ಟೇ, ಒಂದು ರಿಕ್ವೆಸ್ಟ್ ಅಷ್ಟೇ. ನನ್ನ ಹೆಸರು ಸಾದಿಕ್ಕು. ನಾನು ಇವ್ರಿಗೆ 3-4 ಸತಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವ್ರಿಗೆ ಹೇಳಿದ್ದೀನಿ ಓನರ್ಗೆ. ಇವರೇನು ಅದ್ರ ಬಗ್ಗೆ ಗಮನ ತೆಗೆದುಕೊಳ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಇವತ್ತು ಹೇಳ್ತಾ ಇದ್ದೀನಿ, ಸೌಂಡು ಜಾಸ್ತಿ ಬರ್ತಾ ಇದೆ, ನಮಗೆ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ. ಮಕ್ಕಳಿದ್ದಾರೆ ಓದೋರು, ಇದರಿಂದ ಸ್ವಲ್ಪ ಪ್ರಾಬ್ಲಮ್ ನೀವೇ ಗಮನ ಹರಿಸಬೇಕು. ಇದಕ್ಕೆ ಸಂಬಂಧ ಓನರ್ಗೆ, ಮಾಲೀಕರಿಗೆ ಅವರು ಏನು ತಗೊಳ್ತಾ ಇಲ್ಲ, ಹೇಳ್ತಾ ಇಲ್ಲ. ನೀವು ಎಲ್ಲಿ ಹೋಗ್ತೀರಾ ಹೋಗಿ, ಏನು ಕಂಪ್ಲೇಂಟ್ ಕೊಡ್ತೀರಾ ಕೊಡಿ ಅಂತ ಇದ್ದಾರೆ. ಕೊಟ್ಟಿದ್ದೀರಾ? ಯಾರಿಗಾನ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಎಲ್ಲ ಈಗ ಕೊಡ್ತಾ ಇದ್ದೀವಿ.